गुड मॉर्निंग, नमस्ते, नमस्कार, वड़क्कम माय डियर फैमिली, मेरे दोस्तों, मेरे फैमिली जो भी ये वीडियो देख रहा है। फर्स्ट ऑफ ऑल, सुबह सुबह वॉक करना एक अच्छी आदत है, क्योंकि वो दिन हमारा अच्छा रखता है। वेद पुराण में कहा जाता था कि जो ऋषि मुनि या जो भी राजा महाराजा जो भी थे, सारे लोग सुबह सुबह उठते थे 4 बजे और अपना अपना एक्टिविटी जो भी काम वो करते थे। तो अभी कलयुग में ऐसा बहुत कम देखा जाता है, क्योंकि हम लोग नींद सबको ज़्यादा आता है, और स्पेशली ठंडी में तो बहुत नींद आता है। एक्सरसाइज करो, जॉगिंग करो सुबह सुबह, 40 मिनट्स तक सेहत के लिए सब कुछ अच्छा रहता है। तो ये वीडियो मैं लास्ट टाइम कुछ वीडियो किया था। अब मेरा एक विनती है, और वो भी खुली जगह पर जॉगिंग और एक्सरसाइज। अगर खुली जगह पर देखिए, मेरे चारों तरफ ये छोटा सा पहाड़ जैसा है, आजू बाजू पेड़ पौधे। ओके, सो एक नेचुरल फील देता है मुझे। आप भी ऐसे कहीं पे जाके ऐसे ही चूज़ कीजिए। ನೀವೆಲ್ಲರೂ ಕೂಡ ಎಸ್ಪೆಷಲಿ ಕರ್ನಾಟಕದವರಿಗೆ ನಮಸ್ಕಾರ, ಎಸ್ಪೆಷಲಿ ಸೌತ್ ಇಂಡಿಯಾದವ್ರಿಗೆ ಎಲ್ಲರೂ ನಮಸ್ಕಾರ. ಬಹಳ ಜನ ಉತ್ತರ ಕರ್ನಾಟಕ ಮಂದಿ ಯಾರು ಮಾಡೋಂಗಿಲ್ಲ. ಸೊ ದಯವಿಟ್ಟು ಇದನ್ನು ಫಾಲೋ ಮಾಡಿ. ಬೆಳಗ್ಗೆ ಎದ್ದು ಮುಖ ತೊಳೆದು ಸ್ವಲ್ಪ ಒಂದು 40 ನಿಮಿಷ ವಾಕಿಂಗ್ ಮಾಡ್ತಾ ನಿಮ್ಮ ಮೈಯನ್ನು ಚಲೋ ಇಟ್ಕೊಳ್ರಿ. ಎಸ್ಪೆಷಲಿ ಲೇಡೀಸ್ ಮಾತಾಜಿಗಳಿಗೆ ದಯವಿಟ್ಟು ನೀವೆಲ್ಲ ಜಲ್ದಿ ಎದ್ದು ಸ್ವಲ್ಪ ಮನೆ ಕೆಲಸ ಮಾಡ್ತಿದ್ದೀರಿ. ಓಕೆ, ದಟ್ಸ್ ಗುಡ್, ತುಂಬ ಒಳ್ಳೆಯದು, ಖುಷಿ ಆಗ್ತದೆ. ಬಟ್ ಅದರ ಜೊತೆಗೆ ಸ್ವಲ್ಪ ವಾಕಿಂಗ್, ಯಾಕಂದ್ರೆ ಭಾಳ ಈಗಿನ ಕಾಲದಾಗ ಭಾಳ ರೋಗಗಳು ಅದೆಲ್ಲ ಬರಕತ್ತಿದೆ. ಹಳ್ಳಿಯಲ್ಲಿ ಜಾಸ್ತಿ ಕಾಣಕತ್ತಿದೆ ಅದೆಲ್ಲ, ಯಾಕಂದರೆ ಭಾಳ ಅದು ಫಾರ್ಮ್ ಆಯಿಲ್ ಭಾಳ ಯೂಸ್ ಆಗ್ತದೆ ಹಳ್ಳಿ ಕಡೆಗೆ. ಸೊ ಫಾರ್ಮ್ ಆಯಿಲ್ದಾಗ ಅದು ಒಂದು ಕೆಮಿಕಲ್ ಮಿಕ್ಸ್ ಇರ್ತದೆ. ಸೊ ಭಾಳ ಮಂದಿಗೆ ಗುರುತಾಗಲ್ಲ. ಓಕೆ, ಸೊ ಇದನ್ನು ನೋಡಿಕೊಂಡು ನೀವು ಸ್ವಲ್ಪ ಕಮ್ಮಿ ಮಾಡಿ ಅದು ಫಾರ್ಮ್ ಆಯಿಲ್ನ, ಯಾಕೆಂದರೆ ಅದು ಭಾಳ ಹಾನಿಕಾರಕ, ಅಂದರೆ ಅದು ಕ್ಯಾನ್ಸರ್ಗೆ ಕನ್ವರ್ಟ್ ಆಗ್ತದೆ. ಸೊ ದಯವಿಟ್ಟು ಇದೊಂದು ರಿಕ್ವೆಸ್ಟು,